ಆಹಾ, ಇಂಥ ಸುಂದರವಾದ ಜಾಗ ಯಾವುದು ಗೊತ್ತಾ? ನನ್ನ ಅಜ್ಜಿ ಮನೆ. ಹೌದು, ಇಲ್ಲಿಯ ಪ್ರತಿಯೊಂದು ಗಿಡ ಮರದೊಟ್ಟಿಗೂ ನನ್ನ ಒಡನಾಟ ಬಾಲ್ಯದಲ್ಲಿ ತುಂಬ ಚೆನ್ನಾಗಿ, ಪ್ರತಿಯೊಂದು ಮರ ಗಿಡಕ್ಕೂ ಗೊತ್ತು ಅನ್ನೋ ಥರ ಇಂಥ ಸುಂದರವಾದ ಜಾಗದಲ್ಲಿ ಕಳೆದೋಗೋದು ಗ್ಯಾರಂಟಿ. ನನ್ನ ಬಾಳಂತನದಲ್ಲಿ ನಾನು ಒಂದು ಸ್ವಲ್ಪ ದಿವಸ ಅಜ್ಜಿ ಮನೆಯಲ್ಲಿ ಹೋಗಿ ಉಳ್ಕೊಂಡಿದ್ದೆ. ಅಲ್ಲಿಯ ಸುಂದರವಾದ ಚಿತ್ರಣ ಇದು. ಇಲ್ಲಿರುವ ಪ್ರತಿಯೊಂದು ಜಾಗವೂ ನನಗೆ ತುಂಬ ಪರಿಚಿತ ಅಥವಾ ತುಂಬ ಹತ್ತಿರವಾದದ್ದು. ನನಗೆ ನನ್ನ ಅಜ್ಜಿ ಮನೆ ಅಂದರೆ ತುಂಬ ಇಷ್ಟ. ಇಲ್ಲಿ ನಾವು ಬಂದಾವಾಗ ಗೇರು ಹಣ್ಣು, ನೆಲ್ಲಿಕಾಯಿ, ಆಮೇಲೆ ಮಾವಿನ ಹಣ್ಣು, ಆಮೇಲೆ ಸಳ್ಳೆ ಹಣ್ಣು, ದುರುಕ್ಲ ಹಣ್ಣು, ಹಾಗೆಲ್ಲ ಎಂತೆಂಥ ಹಣ್ಣು ತಿಂದಿದ್ದೆ ಹೇಳೋದಕ್ಕೆ ಲೀಸ್ಟ್ ರಾಶಿ ದೊಡ್ಡದಿದ್ದು. ಸೌಗಂಧ ಸುಖವ ತರದೆ ಚಿಗುರೆಲೆಯು ಎಲ್ಲಿ ಮರವೇ, ನಿನ್ನ ಗೆಳತಿ ನಾನು ಮೊರೆವೆ. ಮತ್ಯಾಕೆ ಮೌನ ಗಿಳಿಯೇ, ಸಿತ್ಯಾಕೆ ಎಂದು ತಿಳಿಯೇ, ಹೊತ್ಯಾಕೆ ಹೇಳು ಅಳಿಲೆ, ಗುಟ್ಯಾಕೆ ನನ್ನ ಬಳಿಯೇ. ಹೇಳಿರೆ ನಿಮ್ಮನ್ನ ನಾ ಹ್ಯಾಂಗ ಮರೆಯಲೇ, ತೊರೆಯಲೇ, ಮರೆಯಲೇ, ತೊರೆಯಲೇ. ಈ ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ, ನಿನ್ನಾಂಗೆಯೇ ಕುಣಿವೆ, ನಿನ್ನಂತೆಯೇ ನಲಿವೆ, ನಲಿವೆ, ನವಿಲೆ, ನವಿಲೆ, ನವಿಲೆ. ಇಲ್ಲಿ ಕಾಣ್ತಾ ಇದ್ದಲ್ಲಿ ಈ ಕಪ್ಪು ಹಣ್ಣು, ಹಸಿರು ಇದದ ಕಾಯಿ, ಕಪ್ಪಾದದ್ದು ಹಣ್ಣು ಅದು. ಅದಕ್ಕೆ ದುರ್ಕ್ಲ ಹಣ್ಣು ಹೇಳ್ತೀವಿ ನಂಗೆ. ಅದು ಮೇಲಿನ ಹಣ್ಣನ್ನು ತಿನ್ಲೌತು, ಅದ್ರ ಒಳಗಡೆ ಒಂದು ಗಟ್ಟಿ ಚಿಪ್ಪಿನ ಒಳಗಡೆ ಮತ್ತೊಂದು ಗೇರು ಬೀಜದ ಥರ ಟೇಸ್ಟ್ ಎಪ್ಪು ಒಂದು ಬೀಜ ಇರ್ತು. ಅದನ್ನು ಒಡ್ಕೊಂಡು ತಿಂಬುದು ಎಲ್ಲ ಮಾಡ್ತಿದ್ದೆ ನಂಗೆ. ನಿಂಗೆ ನೋಡಿದ್ರೆ ನಿಮ್ಮ ಬದಿಗಿದ್ದ ಈ ದುರ್ಕ್ಲ ಮರ, ನಿಂಗನು ತಿಂದಿದ್ರೆ ಈ ಹಣ್ಣನ್ನು, ನಿಂಗೆ ಅಂತ ಹೇಳ್ತೀವಿ ಈ ಹಣ್ಣಿಗೆ ಹೇಳಿ ಕಮೆಂಟ್ ಮಾಡಿ. ಈ ಬಾಳಂತನದಲ್ಲಿ ಅಥವಾ ಈ ಡೆಲಿವರಿ ಆದಮೇಲೆ ನಮಗೆ ಒಂಥರ ತುಂಬ ಸ್ಟ್ರೆಸ್ ಫೀಲ್ ಇರ್ತು, ಎಲ್ಲ ಇರ್ತು. ಅದಕ್ಕೆ ಸ್ಟ್ರೆಸ್ ರಿಲೀಫಿಗೆ ಇಂಥ ಒಂದು ಪ್ಲೇಸ್ ಸಿಕ್ಕಿದ್ರೆ ಎಷ್ಟು ಬೇಗ ರಿಕವರಿ ಆಗ್ತಾ ಹೇಳೋದಕ್ಕೆ ನಾನೇ ಉದಾಹರಣೆ. ಇಂಥ ಒಂದು ಸುಂದರವಾದ ಪ್ಲೇಸಲ್ಲಿ ನಾನೊಂದು ಸ್ವಲ್ಪ ದಿವಸ ಕಳೆದೆ. ಬಟ್ ಸ್ವಲ್ಪ ಸೆಕೆದಿತ್ತು, ಮಳೆಗಾಲ ಆಗಿತ್ತಲ್ಲ ಅಥವಾ ತಂಪಿದ್ದಿತ್ತಲ್ಲ ಹೇಳೋದು ಬಿಟ್ಟರೆ ಆ ದಿನಗಳು ಮಾತ್ರ ಇವತ್ತಿಗೂ ನನ್ನ ಕಣ್ಮುಂದಿದ್ದು. ನಾನು ತುಂಬ ಆರಾಮಾಗಿ ನನ್ನ ಬಾಳಂತನನ್ನು ಕಳೆದ ಮೇಲೆ ಒಳಗಡೆ ಗ್ರೀನ್ ಕಲರ್ ಬೀಜ ಇತ್ತು. ಆ ಬೀಜವನ್ನು ಒಡೆದ್ರೆ ಒಳಬದಿಗೆ ಒಂಥರ ಬಾದಾಮಿ ಟೇಸ್ಟಿದ್ದು ಒಂದು ಸಣ್ಣ ಬೀಜ ಇತ್ತು. ಅದನ್ನು ತಿಂದು ಚಲೋ ಆಯಿತು. ಗದ್ದೆ ಇದ್ದ ಜಾಗದಲ್ಲೆಲ್ಲ ತೋಟ ಇದು. ಈಗ ಈ ಕಳೆದಲ್ಲಂತೂ ಎಂತೆಂಥ ಆಟಾಡಿದ್ಯಾ, ಎಷ್ಟು ಆಟಾಡಿದ್ಯಾ ಹೇಳಂತೂ ಲೆಕ್ಕನೇ ಇಲ್ಲ. ಗೇರು ಹಣ್ಣು ಹೆಕ್ಲೋಪುದು, ಮಾವಿನ ಹಣ್ಣು ಹೆಕ್ಲೋಪುದು, ಬರೀ ಅಜ್ಜಿ ಮನೆಗೆ ಬಂದರೆ ಇದೇ ಕೆಲಸ ಆಗಿತ್ತು. ಈ ಮರದ ಮಾವಿನ ಹಣ್ಣು ಅಂತೂ ಎಷ್ಟು ತಿಂದಿದ್ಯಾ ಅಂದರೆ ಹಬ್ಬ ದೇವ್ರೆ. ಈ ಒಂದೊಂದು ಜಾಗದ ನೆನಪುಗಳನ್ನು ಮತ್ತೆ ಮೆಲುಕು ಹಾಕ್ತಾ ಇದ್ದರೆ ಎಷ್ಟು ಮನಸ್ಸಿಗೆ ಸಂತೋಷ ಕೊಡ್ತು ಅಂದರೆ ಮತ್ತೆ ಅದೇ ದಿನಗಳು ವಾಪಸ್ ಬಂದರೆ ಎಷ್ಟು ಚೆನ್ನಾಗಿರ್ತಿತ್ತು ಹೇಳನ್ನಿಸ್ತು. ಹೀಗೆ ಸುತ್ತಲೂ ಕಣ್ಣಾಡಿಸಿದ್ರೆ ಪ್ರತಿಯೊಂದು ಜಾಗನೂ ನನಗೆ ನನ್ನ ಬಾಲ್ಯದ ಕಥೆಗಳನ್ನು ಹೇಳ್ತು. ನನ್ನ ಮೈಂಡ್ ಕೂಡ ಒಂದು ರಿಫ್ರೆಶ್ ಆಯ್ತು. ಹಳೆಯ ಖುಷಿಯ ಕ್ಷಣಗಳನ್ನು ನೆನ್ಪು ಮಾಡ್ಕೊತಾವ ಈಗ ಕಳೀತಿದ್ದಂತಹ ದಿನಗಳ ಬಗ್ಗೆ ಖುಷಿ, ಹೊಸ ಗೆಲುವು, ಹೊಸ ಹುಮ್ಮಸ್ಸು ನನ್ನ ಮನಸ್ಸಲ್ಲಿ ಮೂಡತ್ತು. ಇದು ನನ್ನ ಪ್ರೀತಿಯ ಅಜ್ಜನ ಮನೆ. ಬಾಯ್.